ಎಲ್ಲಯಕಾರಕ ಶಿವನ ಹಬ್ಬ ಶಿವರಾತ್ರಿ ದಿನದಂದು ಪ್ರತಿ ವರ್ಷ ಕೂಡ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆಗೆ ಅಂತ ಹೇಳಿ ಹಿಂದೂಗಳು ಕೇಳ್ತಾರೆ. ವಿವಾದಿತ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಬೇಕಾದ ಸಿದ್ಧತೆಯನ್ನ ಕೂಡ ಹಿಂದೂಗಳ ಗುಂಪು ಮಾಡಿಕೊಳ್ತಾ ಇದೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂತಹ ದರ್ಗಾ ಪ್ರತಿ ವರ್ಷದಂತೆ ಸೀಮಿತ ಜನರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ. 14 ಜನರಿಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಅಂತ ಪರ್ಮಿಷನ್ ಸಿಕ್ಕಿದೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇಲ್ಲಿ ಪೂಜೆಗೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗುತ್ತೆ. ಮುಂಜಾಗ್ರತಾ ಕ್ರಮವನ್ನು ಹೆಚ್ಚಾಗಿ ಇಲ್ಲಿ ವಹಿಸಲಾಗುತ್ತೆ. ಜಿಲ್ಲಾಡಳಿತ ಒಂದು ನಿಷೇಧಾಜ್ಞೆನೆಲ್ಲ ಹೇರಲಾಗುತ್ತೆ. ಪ್ರತಿ ವರ್ಷ ಕೂಡ ಇಲ್ಲಿ ವಿಪರೀತವಾದಂತಹ ಮುಂಜಾಗ್ರತೆ ಬೇಕು. ಕಾರಣ ಉದ್ವಿಗ್ನ ಸ್ಥಿತಿಯನ್ನು ಇದೇ ಪೂಜೆಯ ಕಾರಣಕ್ಕೆ ಕೆಲವು ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದನ್ನು ನಾವು ನೋಡಿದ್ದೀವಿ. ವಿವಾದಿತ ಜಾಗ ಇದು ಲಾಡ್ಲೆ ಮಶಾಕ್ ದರ್ಗಾ ಅಂತ. ಇದು ನಮಗೆ ಸೇರಿದ ಜಾಗ, ನಮಗೆ ಪೂಜೆಗೆ ಬಿಟ್ಟು ಕೊಡಬೇಕು ಅಂತ ಹಿಂದೂಗಳು ದಶಕಗಳಿಂದ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಸರ್ಪಗಾವಲನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಭದ್ರತೆಗೆ 1500ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದರ್ಗಾದ ಒಳಗೆ ಮತ್ತು ಸುತ್ತಮುತ್ತ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಯಾರು ನ್ಯೂಸೆನ್ಸ್ ಮಾಡೋದಕ್ಕೆ ಅವಕಾಶ ನಾವು ಮಾಡಿಕೊಡಲ್ಲ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಹಾಗೆ ಆಳಂದದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. BNS 183 IPC 144 ಅಲ್ಲಿ ಹೇರಲಾಗಿದೆ. ನಿಷೇಧಾಜ್ಞೆಯ ಅರ್ಥ 5ಕ್ಕಿಂತ ಹೆಚ್ಚು ಜನರ ಗುಂಪು ಸೇರಂಗಿಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಮಾಡಲಾಗಿದೆ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಿಂದೂಗಳ ತಯಾರಿ ಪೂಜೆ ನಡೆಸೋದಕ್ಕೆ ಯಾವ ರೀತಿ ಇದೆ? ಮಮತಾ, ಏನಂದ್ರೆ ಶಿವರಾತ್ರಿ ಹಬ್ಬ ಬಂದ್ರೆ ಸಾಕು, ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆ ವಿವಾದ ಮುನ್ನೆಲೆಗೆ ಬರುತ್ತೆ. ಸೊ ಈ ಬಾರಿ ಕೂಡ ಆ ಒಂದು ವಿವಾದ ಮುಂದುವರೆದಿದ್ದು, ಈಗಾಗಲೇ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಏನಂದ್ರೆ ಅನುಮತಿ ಪಡೆದು ಒಟ್ಟು 14 ಜನರಿಗೆ ಏನಂದ್ರೆ ಪೂಜೆಗೆ ಅವಕಾಶ ಕಲ್ಪಿಸಲಾಗಿದೆ. ಮತ್ತು ಆ 14 ಜನರಿಗೂ ಕೂಡ ಭದ್ರತೆಯನ್ನ ಕೊಡಬೇಕು ಅಂತ ಈಗಾಗಲೇ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಆಳಂದ ಪಟ್ಟಣದಲ್ಲಿ ಸಂಪೂರ್ಣವಾಗಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಸೊ ನಿಷೇಧಾಜ್ಞೆ ಜಾರಿ ಮಾಡುವ ಮೂಲಕ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಖುದ್ದು ಕಲಬುರಗಿ SP ಅಡ್ಡೂರು ಶ್ರೀನಿವಾಸ್ಲವರು ಆಳಂದ ಪಟ್ಟಣದಲ್ಲಿ ಮೊಕ್ಕಾಂ ಹೂಡಿದ್ದು ಸುಮಾರು 1500ಕ್ಕೂ ಹೆಚ್ಚು ಪೊಲೀಸರನ್ನು ಕಲಬುರಗಿ, ಬೀದರ್, ಯಾದಗಿರಿ ಈ 3 ಜಿಲ್ಲೆಗಳಿಂದ ಕರೆಸಲಾಗಿದೆ. ಈಗಾಗಲೇ ಅಂದರೆ ಕೋರ್ಟ್ ಅನುಮತಿ ಕೊಟ್ಟ ಪ್ರಕಾರ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಹಿಂದೂಗಳ ಏನು ಇದ್ದಾರೆ 14 ಜನ ಅನುಮತಿ ಪಡೆದಿದ್ದಾರೆ. ಅವರಿಗೆ ಏನಂದರೆ ಪೂಜೆಗೆ ಅವಕಾಶ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಇವತ್ತು 2:30ಯಿಂದ 3 ಗಂಟೆಗೆ ಏನಂದರೆ ಶಿವಸೇನೆಯ ಒಂದು ಮುಖಂಡ ಆದಂತಹ ಗುರು ಟೆಂಗಳಿ ಸೇರಿದಂತೆ ಹಲವು ಜನ 14 ಜನ ಏನು ಅನುಮತಿ ಪಡೆದಿದ್ದಾರೆ. ಆ 14 ಜನ ಸರಿಸುಮಾರು 2:30-3 ಗಂಟೆ ಸುಮಾರಿಗೆ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಆಗಮಿಸ್ತಾ ಇದ್ದಾರೆ. ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. 4 ಡ್ರೋನ್ ಕ್ಯಾಮ್ರಾಗಳನ್ನು ಹೆಚ್ಚು ಅಂದರೆ ಇಡುವ ಮೂಲಕ ಏನಂದರೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ದರ್ಗಾ ಸುತ್ತಲೂ ಕೂಡ ಸುಮಾರು 100ಕ್ಕೂ ಅಧಿಕ ಹೆಚ್ಚುವರಿಯಾಗಿ CC ಕ್ಯಾಮೆರಾಗಳನ್ನು ಪೊಲೀಸರು ಹಾಕಿದ್ದಾರೆ. ಈ ಮೂಲಕ ಏನಂದರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅಂತ. ಯಾಕಂದರೆ 2020ರಲ್ಲಿ ಪೂಜೆಗೆ ಮುಂದಾದಂತಹ ಸಂದರ್ಭದಲ್ಲಿ ಅಂದಿನ ಕೇಂದ್ರ ಸಚಿವ ಭಗವಂತ ಖೂಬಾ ಸೇರಿದಂತೆ ಹಲವರ ಮೇಲೆ ಕಲ್ಲು ತೂರಾಟ ಆಗಿತ್ತು. ಹಲವು ಕಾರ್ಗಳು ಕೂಡ ಜಖಂಗೊಂಡಿದ್ವು ಮತ್ತು ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ಒಂದು ಪರಿಸ್ಥಿತಿ ಮತ್ತೆ ಮರುಕಳಿಸಬಾರದು ಅಂತ ಪೊಲೀಸರು ಬೇಕಾದಂತಹ ಬಂದೋಬಸ್ತನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಮಮತಾ, ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.